ಬೆಂಡೆಕಾಯಿ ಸಾರು ಎಲ್ಲರೂ ಮಾಡ್ತಾರೆ, ಆದರೆ ನಮ್ಮ ಮನೆಯವರು ಇವತ್ತು ಸಾರು ತುಂಬ ರುಚಿಯಾಗಿದೆ, ಇನ್ನೊಂದು ತುತ್ತು ಅನ್ನ ಹಾಕು ಅಂತ ಕೇಳೋ ಥರ ಮಾಡೋದು ಹೇಗೆ ಗೊತ್ತಾ? ಇಂದು ಇದೇ ಸೀಕ್ರೆಟ್. ಜೊತೆಗೆ ಬೆಂಡೆಕಾಯಿ ಸಾರನ್ನು ಮಾಡ್ತಾ ಸಾಕಷ್ಟು ಕಿಚನ್ ಟಿಪ್ಸನ್ನು ಸಹ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಕವಿ ರವಿ ಸವಿರುಚಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದ ರುಚಿಕರವಾದ ಅಡುಗೆಗಳನ್ನು ಹಂಚಿಕೊಂಡಿದ್ದೇನೆ. ನೀವು ಮೊದಲ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೀವು ನಮ್ಮ ಕುಟುಂಬದ ಸದಸ್ಯರಾಗಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲಿಗೆ ಒಂದು ಬಾಣಲಿಯಲ್ಲಿ 2 ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ, ಹಾಗೂ ಒಂದು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿ ಹಾಕಿದ್ದೀನಿ, 2 ಸ್ಪೂನ್ ಕಡಲೆ ಬೀಜ, 1 ಸ್ಪೂನ್ ಜೀರಿಗೆಯನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈರುಳ್ಳಿ ಈಗ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಈ ಬಣ್ಣ ಬಂದಾಗ ಮಾತ್ರ ಸಾರಿಗೆ ಒಳ್ಳೆಯ ರುಚಿ ಹಾಗೂ ಒಳ್ಳೆಯ ಸುವಾಸನೆಯನ್ನು ಕೊಡುತ್ತೆ. ಈಗ 2 ಮೀಡಿಯಂ ಸೈಜ್ ಟೊಮೊಟೊನ ಹೆಚ್ಚಿ ಇದನ್ನು ಸಹ ಫ್ರೈ ಮಾಡೋದಕ್ಕಾಗಿ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ರೋಸ್ಟ್ ಮಾಡೋಣ. ಸಾರಿನ ರುಚಿ ಚೆನ್ನಾಗಿರ್ಬೇಕಂದ್ರೆ ಈ ರೀತಿಯಾಗಿ ಉರಿಯೋದು ಸಹ ತುಂಬ ಮುಖ್ಯ ಆಗುತ್ತೆ. ಟೊಮ್ಯಾಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಈಗ 1 ಚಕ್ಕೆ ಹಾಗೂ 2 ಲವಂಗನೂ ಸಹ ಹಾಕಿ ಚೆನ್ನಾಗಿ ಮೆತು ಆಗೋವರೆಗೂ ಫ್ರೈ ಮಾಡ್ತೀನಿ. ಈ ರೀತಿ ಕಂಪ್ಲೀಟಾಗಿ ಫ್ರೈ ಆದಾಗೆ ಮಾತ್ರ ಸಾರಿನ ರುಚಿ ಹೆಚ್ಚಾಗತ್ತೆ. ಈಗ ಕಂಪ್ಲೀಟಾಗಿ ಫ್ರೈ ಆಗಿದೆ. ಈಗ ಫಸ್ಟ್ ಟಿಪ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೆಚ್ಚು ದಿನಗಳ ಕಾಲ ತಾಜಾ ಇರಬೇಕಂದ್ರೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಮತ್ತು ಚುಟುಕಿ ಉಪ್ಪನ್ನು ಬೆರೆಸಿ ರುಬ್ಬಿ ಫ್ರಿಡ್ಜ್ನಲ್ಲಿ ಇಡಿ. ಈ ರೀತಿ ಇಟ್ಟರೆ ತುಂಬ ದಿನಗಳ ಕಾಲ ಹಾಳಾಗೋದಿಲ್ಲ. ಮಿಕ್ಸಿ ಜಾರಲ್ಲಿ 2 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ, 10 ಗೋಡಂಬಿ ಹಾಗೂ 1 ಹಿಡಿ ಫ್ರೆಶ್ ಆದ ಕೊತ್ತಂಬರಿ ಮತ್ತು ಆಗಲೇ ಫ್ರೈ ಮಾಡಿದಂಥ ಈರುಳ್ಳಿ, ಟೊಮ್ಯಾಟೊ, ಕಡಲೆ ಬೀಜ, ಜೀರಿಗೆ ಇವೆಲ್ಲವನ್ನು ಹಾಕಿ ರುಬ್ಬಿಡ್ತೀನಿ. 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ ಹಾಗೂ 1/4 kg ಬೆಂಡೆಕಾಯಿನ ಕ್ಲೀನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿ ಹೆಚ್ಚಿಟ್ಟಂಥ ಬೆಂಡೆಕಾಯಿಗಳನ್ನ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ. ಈಗ ಮತ್ತೊಂದು ಟಿಪ್ಸ್, ಪ್ರತಿ ಬಾರಿ ಬಳಸೋವಾಗ್ಲೂ ಮಸಾಲೆ ಡಬ್ಬಿಗಳನ್ನ ಒಣ ಚಮಚದಿಂದ ನೀವು ಯೂಸ್ ಮಾಡಿದ್ರೆ ತುಂಬ ದಿನಗಳ ಕಾಲ ಮಸಾಲೆಗಳು ಹಾಳಾಗೋದಿಲ್ಲ. ಬೆಂಡೆಕಾಯಿ ತುಂಬ ರುಚಿಯಾದ ತರಕಾರಿ ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಇದರಲ್ಲಿ ನಾರಿನಾಂಶ, ಫೈಬರ್ ಸಾಕಷ್ಟು ಇರುತ್ತೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಈ ರೀತಿಯ ರುಚಿಯಾದ ಬೆಂಡೆಕಾಯಿಯನ್ನು ತೆಗೆದುಕೊಂಡ್ರೆ ಅಡುಗೆಯ ರುಚಿನೇ ಬೇರೆ. ಎಳೆಯ ಬೆಂಡೆಕಾಯಿ ಬೇಗ ಬೇಯುತ್ತೆ, ಮೃದುವಾಗೂ ಇರುತ್ತೆ ಮತ್ತು ಸಾರಿಗೆ ಒಳ್ಳೆಯ ರುಚಿಯನ್ನು ಕೊಡುತ್ತೆ. ರುಚಿಕರವಾದ ಬೆಂಡೆಕಾಯಿ ಸಾರನ್ನು ಮಾಡುವಾಗ ಕಡಿಮೆ ಫ್ಲೇಮಲ್ಲಿಟ್ಟು ಬೆಂಡೆಕಾಯಿನ ಉರಿಬೇಕು. ಇದು ಸಹ ಈ ಸಾರಿಗೆ ಒಂದೊಳ್ಳೆ ಟಿಪ್ಸ್ ಮತ್ತು ಈಗ ಬೆಂಡೆಕಾಯಿ ಫ್ರೈ ಮಾಡಿದಂಥ ಬಾಣಲಿಗೆ ಅರ್ಧ ಭಾಗದಷ್ಟು ಈರುಳ್ಳಿನ ಹೆಚ್ಚಿ ಹಾಕಿದ್ದೀನಿ. ಈಗ ಸ್ವಲ್ಪ ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪು ಹಾಗೂ 2 ಕೆಂಪು ಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ತೀನಿ. ನೀವು ನನ್ನ ಪ್ರತಿ ವಿಡಿಯೋನು ಅಬ್ಸರ್ವ್ ಮಾಡಿರ್ಬೋದು. ನನ್ನ ಮನೆಯಲ್ಲಿ ಮಾಡುವಂಥ ಸಾರೇ ಆಗಲಿ ಏನೇ ಒಂದು ಅಡುಗೆಗೂ ಹೆಚ್ಚಿನ ಕುಕ್ಕಿಂಗ್ ಆಯಿಲ್ನ ಬಳಸೋದಿಲ್ಲ. ಈಗ ಅದರಲ್ಲಿ ಎಷ್ಟು ಎಣ್ಣೆ ಇದೆಯೋ ಅಷ್ಟೇ ಎಣ್ಣೆಯಲ್ಲೇ ಕ್ಲೀನಾಗಿ ಈರುಳ್ಳಿನೆಲ್ಲ ಬಾಡಿಸ್ಕೊಂಡಿದ್ದೀನಿ. ಈಗ ಆಗಲೇ ಸಾರಿಗಾಗಿ ಫ್ರೈ ಮಾಡಿದಂಥ ಮಿಶ್ರಣನೆಲ್ಲ ಫ್ರೈ ಮಾಡಿದಂಥ ಈರುಳ್ಳಿ ಜೊತೆ ಬೆರೆಸಿ ಮಸಾಲೆಯನ್ನು ಸಹ ಈಗ ಲೈಟಾಗಿ ಸಿಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಮಸಾಲೆಯನ್ನು ಚೆನ್ನಾಗಿ ಹುರಿದಾಗಲೇ ಬೆಂಡೆಕಾಯಿ ಸಾರಿನ ರುಚಿ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಈ ಸ್ಟೆಪ್ಪನ್ನು ಯಾವತ್ತೂ ಅವಸರದಲ್ಲಿ ಮಾಡಬೇಡಿ. ಮಸಾಲೆಯ ಸುವಾಸನೆ ಬಂದರೆ ಸಾಕು, ಇವತ್ತಿನ ಸಾರು ಸೂಪರ್ ಆಗುತ್ತೆ ಅಂತ ಅರ್ಥ. ಈಗ ಈ ಮಸಾಲೆಯ ಬಣ್ಣ ಬಹಳ ಸೊಗಸಾಗಿದೆ. ಸ್ನೇಹಿತರೆ, ಈಗ ಬೇಕಾದಷ್ಟು ನೀರನ್ನು ಸೇರಿಸುತ್ತಿದ್ದೀನಿ. ನೀರನ್ನು ಒಂದೇ ಸಲ ಹೆಚ್ಚು ಹಾಕಬೇಡಿ. ನಿಮಗೆ ಯಾವ ಹದದಲ್ಲಿ ಸಾರು ಬೇಕೋ ಅದಕ್ಕೆ ತಕ್ಕಂತೆ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ.
ಈಗ ಈ ಸಾರನ್ನು 8ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಈ ಹಂತದಲ್ಲಿ ಬೆಂಕಿಯನ್ನು ತೀರಾ ಕಡಿಮೆ ಉರಿಯಲ್ಲಿ ಇಟ್ಟರೆ ಮಸಾಲೆಯ ರುಚಿ ಚೆನ್ನಾಗಿ ಸಾರಿಗೆ ಬೆರೆಯುತ್ತೆ. ಈಗ ಮತ್ತೊಂದು ಸೂಪರ್ ಕಿಚನ್ ಟಿಪ್ಸ್ ಏನಂದರೆ, ಬೆಂಡೆಕಾಯಿನ ತೊಳೆದ ತಕ್ಷಣ ಕತ್ತರಿಸಬೇಡಿ. ಮೊದಲು ಒಂದು ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಸಂಪೂರ್ಣ ಒಣಗಿದ ನಂತರ ಕತ್ತರಿಸಿ. ಹೀಗೆ ಮಾಡಿದ್ರೆ ಬೆಂಡೆಕಾಯಿ ಅಂಟಾಗೋದಿಲ್ಲ ಹಾಗೂ ಹುರಿದಾಗಲೂ ತುಂಬ ಚೆನ್ನಾಗಿಯೇ ಈ ಚಿಕ್ಕ ಟಿಪ್ಪನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ಯೂಸ್ಫುಲ್ ಆಗುವಂಥ ಐಡಿಯಾ ಇದು. ಸಾರು ಚೆನ್ನಾಗಿ ಕುದಿ ಬರೋದಕ್ಕೆ ರೆಡಿಯಾಗಿದೆ, ನೊರೆ ಕಟ್ಟಿದೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿದ್ದೀನಿ. ಈಗ 2 ಸ್ಪೂನಷ್ಟು ಸಾಂಬಾರ್ ಪುಡಿ, ನಂತರ 1.5 ಸ್ಪೂನಷ್ಟು ಧನಿಯಾ ಪುಡಿಯನ್ನು ಬೆರೆಸ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ಆಲೂಗಡ್ಡೆಯ ಸಿಪ್ಪೆಯನ್ನೆಲ್ಲ ತೆಗೆದು ಈ ರೀತಿಯಾಗಿ ಕಟ್ ಮಾಡಿ ಸಾರಿಗೆ ಬೆರೆಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸಾರಿನ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 6 ನಿಮಿಷ ಚೆನ್ನಾಗಿ ಕುದಿ ಬಂದಿದೆ. ಸೌಟಲ್ಲಿ ಕ್ಲೀನಾಗಿ ಆಡಿಸ್ತಿದ್ರೆ ಇದರ ಪರಿಮಳ ಮನೆಯೆಲ್ಲ ಹರಡ್ತಿದೆ. ಈಗ ಚೆನ್ನಾಗಿ ಹುರಿದಿರುವಂಥ ಬೆಂಡೆಕಾಯಿನ ನಮ್ಮ ಸಾರಿಗೆ ಸೇರಿಸ್ತಿದ್ದೇನೆ. ಈ ಹಂತವೇ ಈ ಅಡಿಗೆಯ ವಿಶೇಷ. ಬೆಂಡೆಕಾಯಿ ಮತ್ತು ಮಸಾಲೆ ಚೆನ್ನಾಗಿ ಒಂದಕ್ಕೊಂದು ಬೆರೆತಾಗ ಸಾರಿನ ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ. ಈಗ ಇನ್ನೂ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟರೆ ಬಿಸಿ ಬಿಸಿ ಅನ್ನದ ಜೊತೆ ಸವಿಯೋದಕ್ಕೆ ಅದ್ಭುತವಾದ ಬೆಂಡೆಕಾಯಿ ಸಾರು ಸಿದ್ಧ ಆಗತ್ತೆ. ಈಗ ಬೆಂಡೆಕಾಯಿ ಒಂದು 3 ನಿಮಿಷ ಮತ್ತೆ ನಾನು ಇದಕ್ಕೆ ಲಿಡ್ಡನ್ನು ಮುಚ್ಚಿ ಮತ್ತೆ ಕಾಯೋದಕ್ಕೆ ಬಿಡ್ತೀನಿ. ನೋಡಿ ಸ್ನೇಹಿತರೆ, ನಮ್ಮ ರುಚಿಕರವಾದ ಬೆಂಡೆಕಾಯಿ ಸಾರು ಈಗ ಸಿದ್ಧ ಆಗಿದೆ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ, ರಾಗಿ ಮುದ್ದೆ, ಚಪಾತಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಯಾವ ಜೊತೆ ಬೇಕಾದರೂ ಸವಿಬೋದು. ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ಇದರ ರುಚಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇಂತಹ ಸರಳ, ರುಚಿಕರ ಮತ್ತು ಮನೆಯ ಸ್ವಾದಿಷ್ಟಕರವಾದ ಸಾಂಪ್ರದಾಯಿಕ ಅಡುಗೆಯನ್ನು ನೋಡಲು ನಮ್ಮ ಕವಿ ರವಿ ಸವಿರುಚಿ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ಭೇಟಿ ಕೊಟ್ಟಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.